ಹಾಯ್ ಗೆಳೆಯರೇ, SSC GD ವತಿಯಿಂದ ಇದೀಗ ನೋಟಿಫಿಕೇಶನ್ ಹೊರಡಿಸಲಾಗಿದ್ದು ಫುಲ್ ಡೀಟೇಲ್ಸ್ ಆಗಿ ತಿಳಿಯೋಣ ಬನ್ನಿ. ಇದು 2025 ಮತ್ತು 26ನೇ ನೋಟಿಫಿಕೇಶನ್ ವಾಗಿದೆ. ಇದರ ಒಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುವುದು 1/12/2025 ಅಂದ್ರೆ ಹಿಂದೆ, ಮತ್ತು ಇದರ ಕೊನೆಯ ದಿನಾಂಕ 31/12/2025 ಹಾಗೂ ಇದರ ಅಪ್ಲಿಕೇಶನ್ ಫೀಸ್ ಇರುವುದು 100 ರೂಪಾಯಿ ಹಾಗೂ ಇದರ ಚಾನೆಲ್ ಕಟ್ಟುವ ಕೊನೆಯ ದಿನಾಂಕ 1/1/2026. ಇದರ ಒಟ್ಟು ವೇಕೆನ್ಸಿ ನೋಡುವುದಾದರೆ 25,487. ಇದರಲ್ಲಿ ಹುಡುಗಿಯರ ವೇಕೆನ್ಸಿ 2,020 ಮತ್ತು ಹುಡುಗರದ್ದು 23,467. ಇಲ್ಲಿ ನೀವು ಕೆಟಗರಿ ವೈಸ್ ಇದನ್ನು ನೋಡಬಹುದು. BSF, CSF, CRPF ಎಲ್ಲವನ್ನು ಕೊಟ್ಟಿದ್ದಾರೆ. ಇದರ ನೀವು ಅಪ್ಲಿಕೇಶನ್ ಹಾಕುವಾಗ ಚೂಸ್ ಮಾಡಬೇಕು. ಅಂದ್ರೆ BSF ಮೊದಲ ಪ್ರಿಫರೆನ್ಸ್ ಇದ್ರೆ A, CISF B, CRPF C, SSB D, ITBP E, ಅಸ್ಸಾಂ ರೈಫಲ್ F, SSF H ಈ ರೀತಿ ನೀವು ಅಲ್ಲಿ ಚಾಯ್ಸ್ ಮಾಡಬೇಕು. ಇದರ ಕ್ಯಾಟಗರಿ ವೈಸ್ ಇದರ ಲಿಸ್ಟ್ ಬಿಡುಗಡೆ ಆಗುತ್ತದೆ. ಇದರ ಒಂದು ಎಕ್ಸಾಮ್ ಪ್ಯಾಟರ್ನ್ ನೋಡುವುದಾದರೆ ಇದರಲ್ಲಿ ಇರುವ ಒಟ್ಟು ಕ್ವಶನ್ಗಳು 80 ಕ್ವಶನ್ ಇರುತ್ತವೆ ಮತ್ತು ಒಟ್ಟು ಇದರ ಮಾರ್ಕ್ಸ್ 160. ಅಂದ್ರೆ ಪ್ರತಿಯೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತದೆ. ಒಟ್ಟು 160 ಮಾರ್ಕ್ಸಿನ ಪೇಪರ್ ಇರುತ್ತದೆ. ಇಲ್ಲಿ ನೀವು ಸಿಲೆಬಸ್ ಅನ್ನ ನೋಡಬಹುದು. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತದೆ. ಇದರಲ್ಲಿ 4 ಪಾರ್ಟ್ ಇರುತ್ತವೆ ಮತ್ತು ಪಾರ್ಟ್ ಎ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂದ್ರೆ ಮೆಂಟಾಲಿಟಿ. ಒಟ್ಟು 20 ಕ್ವಶನ್ ಮತ್ತು 40 ಮಾರ್ಕ್ಸ್ ಗಳು. ಪಾರ್ಟ್ ಬಿ ನೋಡುವುದಾದರೆ ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಅಂದ್ರೆ GK. ಇದರಲ್ಲಿಯೂ ಕೂಡ 20 ಕ್ವಶನ್ ಮತ್ತು 40 ಮಾರ್ಕ್ಸ್. ಪಾರ್ಟ್ ಸಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥ್ಸ್, ಫಾರ್ಮುಲಾ ವೈಸ್ ಕ್ವಶನ್ ಇಲ್ಲಿ ಬರುತ್ತವೆ. ಇಲ್ಲಿಯೂ ಕೂಡ ಒಟ್ಟು 20 ಕ್ವಶನ್ ಮತ್ತು 40 ಮಾರ್ಕ್ಸ್ ಗಳು ಇರುತ್ತವೆ. ಪಾರ್ಟ್ ಡಿ ಇಂಗ್ಲಿಷ್ ಅಥವಾ ಹಿಂದಿ ಅಂದ್ರೆ ಇದು ಗ್ರಾಮರ್ ವೈಸ್ ಕ್ವಶನ್ ಬರುತ್ತವೆ. ನೀವು ಅಪ್ಲಿಕೇಶನ್ ಹಾಕುವಾಗ ಚೂಸ್ ಮಾಡಬೇಕು ಇಂಗ್ಲಿಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ ಎಂದು. ಮತ್ತು ಇದಕ್ಕೆ ಟೈಮ್ ಡ್ಯೂರೇಷನ್ 60 ನಿಮಿಷ ಇರುತ್ತದೆ. ಇದರ ಒಂದು ಎಕ್ಸಾಮ್ ಡೇಟ್ ನೋಡುವುದಾದರೆ ಮುಂದಿನ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ನಡೆಯುತ್ತದೆ. ಇದು ಈಗ ಎಕ್ಸಾಮ್ ಡೇಟ್ ಕೂಡ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಒಟ್ಟು 160 ಮಾರ್ಕ್ಸ್ ನಲ್ಲಿ UR 30% ಮಿನಿಮಮ್ ತಗೊಳ್ಳೇಬೇಕು. OBC 25% ಮತ್ತು SC ST 20%. ಇದು ಮಿನಿಮಮ್ ಕ್ವಾಲಿಫಿಕೇಶನ್ ವಾಗಿದೆ. ಇದರ ಒಂದು PST ನೋಡುವುದಾದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಮೇಲ್ದವರಿಗೆ ಒಟ್ಟು ಹೈಟ್ 170 ಸೆಂಟಿಮೀಟರ್ ಮತ್ತು ಹುಡುಗಿಯರಿಗೆ 157 ಸೆಂಟಿಮೀಟರ್. ಇದರಲ್ಲಿ ಕೆಲವೊಬ್ಬರಿಗೆ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಾರೆ, ಅಂದ್ರೆ ನಾರ್ತ್ ಈಸ್ಟ್ ದವರಿಗೆ. ಇದರ ಒಂದು ಏಜ್ ಲಿಮಿಟ್ ನೋಡುವುದಾದರೆ 1 ಜನವರಿ 2026 ಪ್ರಕಾರ 18 ರಿಂದ 23 ಇರಬೇಕು ಮತ್ತು SC ST ದವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತದೆ ಹಾಗೂ OBC ದವರಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ದವರಿಗೆ ಕೂಡ 3 ವರ್ಷ. ಇದರ ಎಕ್ಸಾಮ್ ಮುಗಿದ ನಂತರ PET ಇಡಲಾಗುವುದು, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಇಲ್ಲಿ ಹುಡುಗರಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತದೆ ಒಟ್ಟು 24 ನಿಮಿಷದಲ್ಲಿ ಮತ್ತು ಹುಡುಗಿಯರಿಗೆ 1.6 ಕಿಲೋಮೀಟರ್ ಅದು 8 ನಿಮಿಷದ 30 ಸೆಕೆಂಡ್ ನಲ್ಲಿ ಓಡಬೇಕು. ಹಾಗೂ ಇಲ್ಲಿ ಕೆಲವೊಬ್ಬರಿಗೆ ಲಡಾಖ್ ನಲ್ಲಿ ಇದ್ದವರಿಗೂ ರಿಲ್ಯಾಕ್ಸೇಷನ್ ಇರುತ್ತದೆ, ನೀವು ಇಲ್ಲಿ ನೋಡಬಹುದು. ಇನ್ನು ಇದರ ಎದೆಯ ಸುತ್ತಳತೆ ನೋಡುವುದಾದರೆ ಒಟ್ಟು 80 ಸೆಂಟಿಮೀಟರ್ ಇರಬೇಕು ಮತ್ತು ಎದೆಯನ್ನು ಉಬ್ಬಿಸಿದ ನಂತರ +5 ಸೆಂಟಿಮೀಟರ್ ಆಗಬೇಕು. ಹಾಗೂ ಇದರ ವೇತನವನ್ನು ನೋಡುವುದಾದರೆ ಪೇ ಲೆವೆಲ್ 3 ಮುಖಾಂತರ ನೀಡಲಾಗುವುದು. ಅಂದ್ರೆ 21,700 ದಿಂದ 69,000 ತನಕ. ಇಲ್ಲಿ NCC ಸರ್ಟಿಫಿಕೇಟ್ ಇದ್ದರಿಗೂ ಕೂಡ ರಿಲ್ಯಾಕ್ಸೇಷನ್ ಇರುತ್ತದೆ. ಅಂದ್ರೆ NCC C ಸರ್ಟಿಫಿಕೇಟ್ ಇದ್ದರೆ 5% ಮಾರ್ಕ್ಸ್ ಸಿಗುತ್ತದೆ, B ಸರ್ಟಿಫಿಕೇಟ್ ಇದ್ರೆ 3%, A ಸರ್ಟಿಫಿಕೇಟ್ 2%. ಅಂದ್ರೆ 160 ಮಾರ್ಕ್ಸ್ ನಲ್ಲಿ ಒಟ್ಟು 5% ಮಾರ್ಕ್ಸ್ ನಿಮಗೆ ಹೆಚ್ಚಾಗಿ ಕೊಡಲಾಗುವುದು. ಕರ್ನಾಟಕದಲ್ಲಿ ಇದರ ಎಕ್ಸಾಮ್ ಸೆಂಟರ್ ನೋಡುವುದಾದರೆ ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ಮಂಗಳೂರು, ಉಡುಪಿ, ಶಿವಮೊಗ್ಗ ದಲ್ಲಿ ಇದರ ಒಂದು ಎಕ್ಸಾಮ್ ಸೆಂಟರ್ ಇರುತ್ತದೆ ಮತ್ತು ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ವಾಗಿದೆ. ಈ ನೋಟಿಫಿಕೇಶನ್ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದಲ್ಲಿ ನೀವು ಮೆಸೇಜ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು. ಇದೇ ರೀತಿಯ ನೋಟಿಫಿಕೇಶನ್ ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.